ಓಂ ಶಕ್ತಿ ಮಾಲಾಧಾರಿಗಳ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ನಡೆದಿತ್ತು. ಬೆಂಗಳೂರಿನ ಜೆಜೆಆರ್ ನಗರ ಠಾಣೆಯಲ್ಲಿ ಈ ಸಂಬಂಧ ಈಗ ಎಫ್ಐಆರ್ ದಾಖಲಾಗಿದೆ. ಮಾಲಾಧಾರಿಗಳ ಅಧ್ಯಕ್ಷ ಶಶಿಕುಮಾರ್ ನೀಡಿದಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. 3-4 ಮುಸ್ಲಿಂ ಯುವಕರು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಘಟನೆಯಲ್ಲಿ ಓರ್ವ ಹೆಣ್ಣು ಮಗಳ ತಲೆಗೆ ಬಲವಾಗಿ ಗಾಯ ಆಗಿದೆ. ಹಿಂದೆಯೂ ಈ ತರಹನೇ ಮೆರವಣಿಗೆಯ ವೇಳೆ 3-4 ಬಾರಿ ಬೆಂಕಿಯನ್ನ ಹಾಕಿದ್ರು. ಹಿಂದೂ ಭಾವನೆಗಳಿಗೆ ದಲಿತರ ಮೇಲಾದ ದೌರ್ಜನ್ಯ ಇದು ಅಂತ ಶಶಿಕುಮಾರ್ ಅವರು ದೂರನ್ನ ನೀಡಿದ್ರು. ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅವರು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಹಿಂದೂಗಳ ಭಾವನೆಗೆ ಧಕ್ಕೆ ತರಲಾಗಿದೆ, ದಲಿತರ ಮೇಲೆ ದೌರ್ಜನ್ಯವನ್ನ ಎಸಗಲಾಗಿದೆ ಅಂತೇಳಿ ದೂರನ್ನ ಶಶಿಕುಮಾರ್ ಅವರು ನೀಡಿದ್ರು. ಓಂ ಶಕ್ತಿ ಮಾಲಾಧಾರಿಗಳ ಅಧ್ಯಕ್ಷ, ಅದರ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಚಂದ್ರಶೇಖರ್ ಈ ಬಗ್ಗೆ ಲೈವ್ ಫೋನೋ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಚಂದ್ರಶೇಖರ್, ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು, ಯಾರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಪೊಲೀಸರು? ಚಂದ್ರಶೇಖರ್, ಖಂಡಿತವಾಗಿಯೂ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಕೂಡ ಪೊಲೀಸರು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿ ಒಂದು ವಿಚಾರಣೆಯನ್ನ ನಡೆಸ್ತಾ ಇರುವಂತಹದ್ದು. ಏನು ಒಂದು ಮೆರವಣಿಗೆ ವೇಳೆಯಲ್ಲಿ ಈ ರೀತಿಯಾಗಿ ಮಾಡಬಾರದು, ಆದ್ರೆ ಈ ರೀತಿಯಾದಂತಹ ಘಟನೆ ಆದಾಗ ಖಂಡಿತವಾಗಿಯೂ ನಾವು ಕ್ರಮ ತಗೊಳ್ತೀವಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯ ಡಿಸಿಪಿ ಏನು ಮಾಹಿತಿ ನೀಡಿರುವಂತಹದ್ದು. ಅದರ ಪ್ರಕಾರ ಏನು BNS 3 ಕ್ಲಾಸ್ 2 VA ಜೊತೆಗೆ BNS 118 ಜೊತೆಗೆ 3.5 ಅನ್ನುವಂತ ಏನು 3 ಕ್ಲಾಸ್ 5 ಅನ್ನುವಂತ 3 ಸೆಕ್ಷನ್ಗಳನ್ನ ಹಾಕಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿರುವಂತಹದ್ದು. ಅಂದ್ರೆ ಕೆಲವೊಂದ್ ಕಡೆ ಈ ಒಂದು ದೊಂಬಿ ಪ್ರೇರಣೆ, ಅಂದ್ರೆ ದೊಂಬಿ ಅಥವಾ ಈ ರೀತಿಯಾದಂತಹ ಗಲಾಟೆಗೆ ಪ್ರೇರಣೆ ಕೊಡುವಂತಹದ್ದು, ಜೊತೆಗೆ ಈ ರೀತಿಯಾದಂತಹ ದೇವಸ್ಥಾನದ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಕಾರ್ಯಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ದೊಂಬಿ ವೃದ್ಧಿ ಮಾಡ್ಲಿಕ್ಕೆ ಯತ್ನ ಮಾಡುವಂತಹ ಒಂದು ಸೆಕ್ಷನ್ಗಳು ಇವು ಆಗಿರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಈಗಾಗಲೇ ನಿನ್ನೆ ರಾತ್ರಿಯಿಂದಲೇ ಕಾರ್ಯಪ್ರವೃತ್ತಾಗಿರುವಂತಹ ಪೊಲೀಸರು, ಜೆಜೆನಗರ ಪೊಲೀಸರು ಇಬ್ಬರು ಏನು ಆರೋಪಿಗಳಂತ ಹೇಳಲಾಗ್ತಾ ಇದೆ. ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಆ ಏರಿಯಾ ಏನಿದೆ, ಆ ಏರಿಯಾ CCTV ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಈ ಹಿಂದೆ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿದ್ರು. ಅಂದ್ರೆ ಅಲ್ಲಿ ಯಾವ ರೀತಿಯಾಗಿದೆ ಅಂದ್ರೆ ಒಂದು ಬಾರ್ಡರ್ ರೀತಿಯಾಗಿ ಒಂದೇ ಒಂದು ಕಾಂಪೌಂಡ್ ಇದೆ. ಒಂದು ಕಾಂಪೌಂಡ್ ನ ಈ ಕಡೆಗೆ ಒಂದು ಕೋಮಿನವರು ವಾಸ ಮಾಡ್ತಾ ಇದ್ರೆ, ಮತ್ತೊಂದು ಭಾಗದಲ್ಲಿ ಬೇರೆ ಕೋಮಿನವರು ವಾಸ ಮಾಡ್ತಾ ಇರುವಂತಹದ್ದು. ಹಾಗಾಗಿ ಕೆಲವೊಂದ್ ಕಡೆ ನಾವು ಯಾವುದೇ ಕಾರಣಕ್ಕಾಗಿ ನಾವು ಮಾಲೆ ಹಾಕುವಂತಹ ಸಂದರ್ಭಗಳಾಗ್ಲಿ ಅಥವಾ ದೇವರ ಮೆರವಣಿಗೆ ಸಂದರ್ಭ ಆಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಹಿಂದೂ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನ ಮಾಡುವಂತ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆಯನ್ನ ಬೇರೆ ಕೋಮಿನವರಿಗೆ ನಾವು ನೀಡೋದಿಲ್ಲ. ಆದ್ರೆ ನಾವು ಆಚರಣೆಗಳಿಗೆ ಮುಂದಾದಂತಹ ಸಂದರ್ಭದಲ್ಲಿ ನಾವು ಏನು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕಿ ಒಂದು ಟೆಂಟ್ ಅನ್ನು ಹಾಕೊಂಡಿದ್ರೆ ಆ ಟೆಂಟ್ ಪಕ್ಕದಲ್ಲೇ ಬಂದು ವೈರ್ಗಳನ್ನ ಸುಡುವಂತಹದ್ದು, ಅಂದ್ರೆ ಬೇಕಾಗಿ ಅಲ್ಲಿ ಬೆಂಕಿ ವ್ಯಾಪಿಸ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಆ ರೀತಿಯಾಗಿ ಮಾಡುವಂತಹದ್ದು. ಜೊತೆಗೆ ಏನು ಮಾಂಸ ಮತ್ತೆ ಮೂಳೆಗಳನ್ನ ದೇವಾಲಯಗಳ ಮೇಲೆ ಎಸೆಯುವಂತಹದ್ದು, ಜೊತೆಗೆ ರಾತ್ರಿ 3 ಗಂಟೆ 4 ಗಂಟೆ ಸಮಯದಲ್ಲಿ ಮೂಳೆಗಳನ್ನ ಮೇಲಿಂದ ಬಿಸಾಡುವಂತಹದ್ದು ಮಾಡ್ತಾರೆ. ಜೊತೆಗೆ ಈ ರೀತಿಯಾದಂತಹ ಒಂದು ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ಹಿಂದೆ ಕೂಡ ಕಲ್ಲುಗಳನ್ನ ಎಸೆದಾಗಿದೆ ಅಂತ ಹೇಳಿ ಸಾಲು ಆರೋಪಗಳನ್ನ ಸದ್ಯಕ್ಕೆ ಅಲ್ಲಿನ ಸ್ಥಳೀಯರು, VS ಗಾರ್ಡ್ನ ಸ್ಥಳೀಯರು ಹೇಳ್ತಾ ಇರುವಂತಹದ್ದು. ಹೀಗಾಗಿ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಪಡೆದಿರುವಂತಹ ಪೊಲೀಸರು ಸದ್ಯಕ್ಕೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು.